ಎಲ್ರಿಗೂ ನಮಸ್ಕಾರ. ಎಲ್ರು ಹೆಂಗದ್ರಿ? ಎಲ್ರು ಆರಾಮದಿರ್ಲ? ನಾನು ಆರಾಮದಿನ್ ನೋಡ್ರಿ. ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಲಾಗ್ ಬಂದು ನಾನು 10ನೇ ತರಗತಿಯ ಒಂದು ವಿಜ್ಞಾನದ ಭಾಗ 1ರ 1ನೇ ಒಂದು ಅಧ್ಯಾಯವನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಬೇಕು ಅನ್ಕೊಂಡಿದೀನಿ. ಸೊ ಭಾಗ 1ರ ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಸೊ ಈ ಒಂದು ಪಾಠದಲ್ಲಿ ಏನೇನ್ ಬರ್ತೈತಿ ಅಂತ ಜಸ್ಟ್ ಹೇಳ್ಬಿಡ್ತೀನಿ. ಆಮೇಲೆ ನಾ ಟಾಪಿಕ್ ವೈಸ್ ನಿಮ್ಗ ಇನ್ಫಾರ್ಮೇಶನ್ ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಒಂದು ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಈ ಒಂದು ಅಧ್ಯಾಯದಲ್ಲಿ ಎಕ್ಸಾಮ್ಗೆ ಯಾವ ರೀತಿ ಕೇಳ್ತಾರ ವಿತ್ ಈ ಒಂದು ಪಾಠದ ಕಲಿಕಾಂಶಗಳೇನು ಎರಡು ಕೂಡ ಹೇಳ್ತೀನಿ ನಾನು. ಮೊದಲನೇದಾಗಿ ಕಲಿಕಾಂಶಗಳನ್ನ ತಿಳ್ಕೊಂಡ್ ಬಿಡೋಣ, ಏನೇನ್ ಈ ಪಾಠದಲ್ಲಿ ಬರ್ತಾವು ಅಂತ. ಮೊದಲನೇದಾಗಿ ರಾಸಾಯನಿಕ ಕ್ರಿಯೆ ಎಂದರೇನು? ರಾಸಾಯನಿಕ ಕ್ರಿಯೆ ಆಗಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ತೈತಿ? ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳನ್ನ ತಿಳ್ಕೊತೀವಿ. ನೆಕ್ಸ್ಟ್ ರಾಸಾಯನಿಕ ಕ್ರಿಯೆಯ ವಿಧಗಳನ್ನ ತಿಳ್ಕೊತೀವಿ. ರಾಸಾಯನಿಕ ಕ್ರಿಯೆಯ ವಿಧಗಳ ಜೊತೆಗೆ ಉದಾಹರಣೆಯೊಂದಿಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಆ ಒಂದು ವಿಧದ ಒಂದು ವ್ಯಾಖ್ಯೆಗಳನ್ನ ನಾವು ತಿಳ್ಕೊತೀವಿ. ಜೊತೆಗೆ ಕ್ರಿಯೆಯ ವಿಧಗಳಲ್ಲಿ ಕೂಡ ಮತ್ತೆ ವಿಧಗಳಿದಾವು, ಆ ವಿಧಗಳ ಬಗ್ಗೆ, ಜೊತೆಗೆ ಉತ್ಕರ್ಷಣ ಮತ್ತು ಅಪಕರ್ಷಣ ಎಂದರೇನು, ರೆಡಾಕ್ಸ್ ಕ್ರಿಯೆ ಎಂದರೇನು, ಕಮುಟುವಿಕೆ ಎಂದರೇನು ಮತ್ತು ಕಮುಟುವಿಕೆ ತಡೆಗಟ್ಟುವ ವಿಧಾನಗಳು. ಈ ಒಂದು ಪಾಠದಲ್ಲಿ ಇಷ್ಟು ಕಲಿಕಾಂಶಗಳು ಇದಾವು. ನಾವೇನ್ ಮಾಡೋಣ ಅಂದ್ರೆ ಎಕ್ಸಾಮಿಗೆ ನಾನು ಪಾಠ ಮುಗಿದ್ಮೇಲೆ ಎಕ್ಸಾಮಿಗೆ ಯಾವ ಇಂಪಾರ್ಟೆನ್ಸ್ ಇದಾವಲ್ಲ ಅವನ್ ಸಪ್ರೇಟ್ ಆಗಿ ಹೇಳ್ತೀನಿ. ಓವರ್ ಆಲ್ ಇವಾಗ ಪಾಠ ಸ್ಟಾರ್ಟ್ ಮಾಡ್ತೀನಿ. ಸೊ ಮೊದಲನೇದಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಸೊ ಈ ಪಾಠದೊಳಗೆ ಹೋಗೋದ್ ಬೇಡ, ನಾವು ಜಸ್ಟ್ ಏನ್ ಮಾಡೋಣ, ಈ ಪಾಠದೊಳಗ ಏನೇನ್ ಬರುತ್ತಾ ನಮಗೊಂದು ಕಾಮನ್, ನಮ್ ಸುತ್ತಮುತ್ತ ವಸ್ತುಗಳಿದಾವಲ್ಲ ಈ ಎಲ್ಲಾ ವಸ್ತುಗಳನ್ನ ತಗೊಂಡು ನಾವೇನ್ ಮಾಡೋಣ, ಸ್ವಲ್ಪ ರಾಸಾಯನಿಕ ಕ್ರಿಯೆ ಅಂದ್ರೇನು ಅಥವಾ ರಾಸಾಯನಿಕ ಕ್ರಿಯೆಗಳು ಅಂತ ನಾವ್ ಯಾವ್ದನ್ನ ಕರಿಬೇಕು ಅನ್ನೋದನ್ನ ನೋಡೋಣ. ನಮ್ಮ ಒಂದು ಸುತ್ತಮುತ್ತಲಿನ ವಸ್ತು ಅಂತ ತಗೊಂಡಾಗ ವಾತಾವರಣದಲ್ಲಿ ಎರಡು ರೀತಿಯ ಬದಲಾವಣೆಗಳನ್ನ ನೋಡ್ತೀವಿ ನಾವು. ಒಂದು ಭೌತಿಕ ಬದಲಾವಣೆ, ಇನ್ನೊಂದು ರಾಸಾಯನಿಕ ಬದಲಾವಣೆ. ಭೌತಿಕ ಬದಲಾವಣೆ ಅಂದ್ರೆ ಏನು, ರಾಸಾಯನಿಕ ಬದಲಾವಣೆ ಅಂದ್ರೇನು, ನಾನು ಸ್ಪಷ್ಟವಾಗಿ ಎರಡರ ನಡುವೆ ಇರುವಂತಹ ವ್ಯತ್ಯಾಸವನ್ನ ಹೇಳ್ತೀನಿ. ಸೊ ಇವೆರಡರ ವ್ಯತ್ಯಾಸ ತಿಳ್ಕೊಂಡು ನೀವು ರಾಸಾಯನಿಕ ಬದಲಾವಣೆನ ಅಥವಾ ಭೌತಿಕ ಬದಲಾವಣೆಯ ಅನ್ನೋದನ್ನ ಗೆಸ್ ಮಾಡ್ಬೇಕು. ಓಕೆ, ಸ್ಟಾರ್ಟ್ ಮಾಡೋಣ. ಏನ್ ಮಾಡೋಣ, ಇದು ಭೌತಿಕ ಬದಲಾವಣೆ, ಇದು ರಾಸಾಯನಿಕ ಬದಲಾವಣೆ. ಭೌತಿಕ ಬದಲಾವಣೆಯಲ್ಲಿ ಯಾವುದೇ ರೀತಿಯ ಹೊಸ ವಸ್ತು ಉತ್ಪತ್ತಿ ಆಗುವುದಿಲ್ಲ. ಆದ್ರೆ ರಾಸಾಯನಿಕ ಒಂದು ಬದಲಾವಣೆ ಇದೆಯಲ್ಲ, ಅಲ್ಲಿ ಒಂದು ಹೊಸ ವಸ್ತು ಉತ್ಪತ್ತಿ ಆಗಲೇಬೇಕು ಅಂದಾಗ ಮಾತ್ರ ಅದು ರಾಸಾಯನಿಕ ಬದಲಾವಣೆ. ಇಲ್ಲಿ ಯಾವುದೇ ರೀತಿಯ ವಸ್ತುಗಳು ಸಂಯೋಜನೆಗೊಳ್ಳಲ್ಲ ಭೌತಿಕ ಬದಲಾವಣೆಯಲ್ಲಿ. ಇಲ್ಲಿ ರಾಸಾಯನಿಕ ಬದಲಾವಣೆಯಲ್ಲಿ ಪ್ರತಿಯೊಂದು ವಸ್ತು ಕೂಡ ಸಂಯೋಜನೆಗೊಂಡೇ ರೂಪುಗೊಳ್ತಾವ, ಹೊಸ ವಸ್ತುವಾಗಿ ರೂಪುಗೊಳ್ತಾವ. ಇನ್ನ ನೆಕ್ಸ್ಟ್ ಭೌತಿಕ ಬದಲಾವಣೆಯಲ್ಲಿ ಇದು ತಾತ್ಕಾಲಿಕ ಅಂದ್ರೆ ಟೆಂಪ್ರವರಿ ಬದಲಾವಣೆ. ಇಲ್ಲಿ ರಾಸಾಯನಿಕ ಬದಲಾವಣೆ ಏನಿದೆ ನೋಡ್ರಿ, ಭೌತಿಕ ಬದಲಾವಣೆಯಲ್ಲಿ ತಾತ್ಕಾಲಿಕ ಬದಲಾವಣೆ ಅಂದ್ರೆ ಟೆಂಪ್ರವರಿ. ಆದ್ರೆ ರಾಸಾಯನಿಕ ಬದಲಾವಣೆ ಏನೈತಲ್ಲ ಅದೆಲ್ಲ ಕೂಡ ಪರ್ಮನೆಂಟ್, ಶಾಶ್ವತ ಬದಲಾವಣೆ ಅಂತ ಹೇಳ್ಬಹುದು. ಸೊ ಇಷ್ಟರ ಆಧಾರದ ಮೇಲೆ ನಾವು ಹೇಳ್ಬಹುದು ಇದು ಭೌತಿಕ ಬದಲಾವಣೆ, ಇದು ರಾಸಾಯನಿಕ ಬದಲಾವಣೆ ಅಂತ ತಿಳ್ಕೊಬಹುದು. ನಾನು ಒಂದಿಷ್ಟು ಉದಾಹರಣೆ ಕೊಟ್ಕೋತ ಹೋಗ್ತೀನಿ ನಿಮ್ಗ, ನೀವು ಗೆಸ್ ಮಾಡ್ರಿ. ಒಂದು ಮರದ, ನಾನು ರಾಸಾಯನಿಕ ಕ್ರಿಯೆ ಎಂದರೇನು ತಿಳ್ಕೊಳಕ್ಕಿಂತ ಮೊದಲ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನ ತಗೊಂಡು. ಫಾರ್ ಎಕ್ಸಾಂಪಲ್, ಇವಾಗ ಮಳೆಗಾಲ ಚಳಿಗಾಲ ಅನ್ಕೊಂಡಾಗ ನಾವು ಟೆರೆಸ್ ಮೇಲೆಲ್ಲ ಗಾರ್ಡನಿಂಗ್ ಮಾಡಿರ್ತೀವಿ. ಅಥವಾ ನಮ್ದು ಹಳ್ಳಿ ಅಂತ ತಗೊಂಡಾಗ, ಹಳ್ಳಿ ಅಂದ್ರೇನು, ಮನೆ ಮುಂದೆ ದೊಡ್ಡ ಗಿಡ ಇರ್ತಾವು. ಈ ಗಿಡಗಳಲ್ಲಿ ಅದ್ರ ಜೊತೆಗೆ ಸಣ್ಣ ಹುಲ್ಲು ಕೂಡ ಬೆಳೆದಿರ್ತೈತಿ. ನೀವು ಮಾರ್ನಿಂಗ್ ಎದ್ದ ತಕ್ಷಣ ನೀರು ಮಂಜುಗಡ್ಡೆಯ ರೂಪದಲ್ಲಿ ಕಾಣೋದನ್ನ ನೋಡಿರ್ತೀರಿ, ನೀವು ಅಂದ್ರೆ ಇದ್ದಿರೋದನ್ನ ನೋಡಿರ್ತೀರಿ. ಇಲ್ಲಿ ಯಾವ ಬದಲಾವಣೆ ಅಂತ ತಿಳ್ಕೋಬೇಕು ನಾವು ಇದನ್ನ. ಒಟ್ಟು ಉದಾಹರಣೆ ಯಾವ್ದು ಹೇಳ್ತೀರಿ ನೀವು? ನೀರು ಮಂಜುಗಡ್ಡೆ ಆಗೈತಿ, ಅದು ರೆಂಬೆಯ ಅಥವಾ ಒಂದು ಮರದ
ಕೊಂಬೆಯ ಮೇಲೆ ಕೂತೈತಿ. ಇದು ಯಾವ ಬದಲಾವಣೆ ಅಂತ ಹೇಳ್ಬೋದು? ಎಸ್, ನೀವು ಗೆಸ್ ಮಾಡಿದ್ದು ಕರೆಕ್ಟು. ಇಲ್ಲಿ ಬದಲಾವಣೆ ಯಾವುದು ಅಂತ ಹೆಸರಿಡಕ್ಕಿಂತ ಮೊದಲ ಏನೇನು ಬದಲಾವಣೆ ಆಗೈತಿ ನೋಡಿ. ನೀರು ಇದ್ದಿದ್ದು ಮಂಜುಗಡ್ಡೆ ಆಗೈತಿ. ಇಲ್ಲಿ ಸ್ಥಿತಿ ಬದಲಾವಣೆ ಆಯ್ತಲ್ಲ? ಹೌದು, ಸ್ಥಿತಿ ಬದಲಾವಣೆ ಆಯ್ತು. ಆದ್ರೆ ಈ ಮಂಜುಗಡ್ಡೆಗೆ ನೀವು ವಾಪಸ್ ಮತ್ತೆ ಟೆಂಪರೇಚರ್ ತಾಪವನ್ನ ಕೊಟ್ಟಾಗ ನೀರಾಗ್ತದ? ಹಾಗಿದ್ರೆ ಇದು ತಾತ್ಕಾಲಿಕ ಬದಲಾವಣೆ. ಸೊ ತಾತ್ಕಾಲಿಕ ಬದಲಾವಣೆ ಅಂದ್ರೆ ಏನು? ತಾತ್ಕಾಲಿಕ ಬದಲಾವಣೆ ಅಂತಂದ್ರೆ ಭೌತಿಕ ಬದಲಾವಣೆ ಅಂತ ಗೊತ್ತು. ಇನ್ನ ನಮ್ಮ ಸುತ್ತಮುತ್ತಲಿನ ವಸ್ತು ಅಂತ ತಗೊಂಡಾಗ ಏನ್ ತಗೊಳ್ಳೋಣ? ಕ್ಯಾಂಡಲ್. ನೀವು ಸೊ ಇನ್ನ ಮೇಣದ ಬತ್ತಿ, ಅದು ಅಂತೂ ಹೆಂಗಂದ್ರೆ ನಮ್ಮ ಪ್ರಿಯ ಅದು. ಬಟ್ ಸದ್ಯದಲ್ಲಿ ಇಲ್ಲ, ಬಟ್ ಯಾವಾಗ ಓಲ್ಡಲ್ಲಿ ನಮಗಂದು ಒಂದು ಬೆಸ್ಟ್ ಫ್ರೆಂಡು. ನೀವು ಇವಾಗ ಏನು ಮಾಡ್ತೀರಾ ಅಂದರೆ, ನಿಮ್ಮ ಬರ್ಡೇ ಐತಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ರಿ. ನಿಮ್ಮ ಬರ್ಡೇಗೆ ನೀವು ಏನು ಮಾಡ್ತೀರಿ? ಕ್ಯಾಂಡಲ್ ಹಚ್ತೀರಿ. ಈ ಕ್ಯಾಂಡಲ್ ಉರಿಯುವುದು, ಇದು ಯಾವ ಬದಲಾವಣೆ? ರಾಸಾಯನಿಕ ಬದಲಾವಣೆನ, ಭೌತಿಕ ಬದಲಾವಣೆನ? ಇಲ್ಲಿ ಭೌತಿಕ ಬದಲಾವಣೆ ಅಂತ ನೀವು ಹೇಳ್ಬೋದು. ಹೌದು, ನೀವು ಹೇಳಿದ್ ಕರೆಕ್ಟು, ಭೌತಿಕ ಬದಲಾವಣೆ. ಏನ್ ಮಾಡ್ತೀರಿ ನೀವು? ಜಸ್ಟ್ ಮ್ಯಾಚ್ ಬಾಕ್ಸ್ ಅನ್ನು ತಗೊಂಡು ಕ್ಯಾಂಡಲ್ ಹಚ್ತೀರಿ. ಕ್ಯಾಂಡಲ್ ಹಚ್ಚಿದಾಗ ಯಾವುದಾದ್ರೂ ಹೊಸ ವಸ್ತು ಉತ್ಪತ್ತಿ ಆಯ್ತು? ಇಲ್ಲ. ಹೌದು, ಇದು ಭೌತಿಕ ಬದಲಾವಣೆ. ಅದೇ ರೀತಿ ಇದೇ ಮೇಣದ ಬತ್ತಿ ಉರಿಯುವುದು. ಮೇಣದ ಬತ್ತಿ ಉರಿಯುವುದು, ಕರಗುವುದು ಬೇರೆ, ಉರಿಯುವುದು ಬೇರೆ. ಮೇಣದ ಬತ್ತಿ ಕರಗುವುದು ಏನಾಗ್ತೈತಿ? ಏನು ಮ್ಯಾಚ್ ಬಾಕ್ಸ್ ತಗೊಂಡು ಕ್ಯಾಂಡಲ್ ಹಚ್ತೀರಿ, ಮೇಣದ ಬತ್ತಿ ಹಚ್ಚಿದಾಗ ಕರಗಲಿಕ್ಕೆ ಸ್ಟಾರ್ಟ್ ಆಯ್ತು. ಮೇಣದ ಬತ್ತಿ ಕರಗುವಿಕೆಯನ್ನು ನೀವು ಭೌತಿಕ ಬದಲಾವಣೆ ಅನ್ಬೋದು. ಆದ್ರೆ ಇದು ಕೂಡ ರಾಸಾಯನಿಕ ಬದಲಾವಣೆ ಕೂಡ ಆಗ್ತೈತಿ. ತಾಯ್ತಮ್ಮ ಒಂದ್ ನಿಮಿಷ ಕರಿಬಹುದು. ಹೆಂಗ? ಓಕೆ, ನೀವು ಮೇಣಬತ್ತಿನ ಹಚ್ಚಿದಾಗ ಮೇಣಬತ್ತಿ ಏನ್ ಮಾಡ್ತು? ತನ್ನನ್ನೇ ತಾನು ದಹನ ಮಾಡ್ತಾ ಹೋಯ್ತು. ದಹನ ಕ್ರಿಯೆ ನಡೀತು. ಯಾವ ಒಂದು ವಸ್ತು ದಹನ ಕ್ರಿಯೆಗೆ ಒಳಗಾಗ್ತವಲ್ಲ, ಅಲ್ಲಿ ಬೇರೆ ಒಂದು ವಸ್ತು ಉತ್ಪತ್ತಿ ಆಗ್ತದ. ಯಾವ ರೀತಿ ನೋಡ್ರಿ, ಮೇಣದ ಬತ್ತಿ ಹಚ್ಚಿದಾಗ ಬೆಳಕು ಸಿಗ್ತದ, ಉಷ್ಣ. ಜೊತೆಗೆ ಮೇಣದ ಬತ್ತಿ ಹತ್ರ ನೀವು ಕೈ ಹಿಡಿದಾಗ ಇದೆಲ್ಲವೂ ಕೂಡ ಶಾಖ ಅನಿಸ್ತೈತಿ. ಶಾಖ, ಬೆಳಕು ಮತ್ತು ಇದರ ಜೊತೆಗೆ ಕರಿ ಮಸಿ ಕೂಡ ಉತ್ಪತ್ತಿ ಆಗ್ತದ. ಸೊ ಮೇಣದ ಬತ್ತಿಯನ್ನ ನೀವು ಹಚ್ಚಿದಾಗ ಅದು ದಹನ ಕ್ರಿಯೆಗೆ ಒಳಗಾಗಿ ಬೆಳಕು, ಶಾಖ ಮತ್ತು ಉಷ್ಣ ಅಥವಾ ಶಾಖ ಅಂದ್ರೂ ಒಂದ, ಜೊತೆಗೆ ಕರಿಯಾದ ಒಂದು ಮಸಿಯನ್ನು ಉತ್ಪತ್ತಿ ಮಾಡುತ್ತಾ. ನಾವು ನಮ್ಮ ಒಂದು ರಾಸಾಯನಿಕ ಅಥವಾ ಒಂದು ವಿಜ್ಞಾನದ ಭಾಷೆಯಲ್ಲಿ ನಾವು ಅದಕ್ಕೆ ಕರಿಮಸಿ ಅನ್ನಲ್ಲ, ಅಥವಾ ಕಾರ್ಬನ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಒಂದು ಕ್ರಿಯೆಯನ್ನು ನಾವೇನಂತ ಕರಿಬಹುದು? ರಾಸಾಯನಿಕ ಕ್ರಿಯೆ ಅಂತ ಕರಿಬಹುದು. ಯಾಕಂದ್ರೆ ಹೊಸ ವಸ್ತು ಉತ್ಪತ್ತಿ ಆಯ್ತಲ್ಲ. ಸೊ ಹಂಗಾಗಿ ಇನ್ನೊಂದಿಷ್ಟು ಉದಾಹರಣೆ ಕೊಡ್ತೀನಿ. ನಾವು ಅಡಿಗೆ ಮಾಡ್ತೀವಿ, ಏನಂತ ಅಂದ್ರೆ ಏನೋ ಒಂದು ಬೇಯಿಸ್ತಿರ್ತೀವಿ. ಘಮ 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 ವಾಸನೆ ಬರ್ತದ. ಇದು ಯಾವ ಬದಲಾವಣೆ? ಭೌತಿಕ, ರಾಸಾಯನಿಕ? ಇದು ರಾಸಾಯನಿಕ ಬದಲಾವಣೆ. ಯಾವ ರೀತಿ ಅಂದ್ರೆ, ಉಳ್ಳಾಗಡ್ಡಿ, ಜೀರಿಗೆ, ಸಾಸಿವೆ ಏನೋ ಒಂದು ಹಾಕಿ ಫ್ರೈ ಮಾಡ್ತಿರ್ಬೇಕಾದ್ರೆ ಬೇರೆ ಒಂದು ವಸ್ತು ಉತ್ಪತ್ತಿ ಆಯ್ತು, ಜೊತೆಗೆ ಅನಿಲವನ್ನ ಬಿಡುಗಡೆ ಮಾಡ್ತು. ಸೊ ಅನಿಲ ಬಿಡುಗಡೆ ಆದ್ರೂ ಕೂಡ ರಾಸಾಯನಿಕ ಬದಲಾವಣೆ ಆಗಿದೆ ಅಂತ ಅರ್ಥ. ಸೊ ನಿಮಗೆ ಗೊತ್ತಾಯ್ತು ಇವಾಗ ರಾಸಾಯನಿಕ ಬದಲಾವಣೆ ಅಂದ್ರೇನು ಮತ್ತೆ ಭೌತಿಕ ಬದಲಾವಣೆ ಅಂದ್ರೇನು. ಹಂಗಿತ್ತಂದ್ರ ರಾಸಾಯನಿಕ ಕ್ರಿಯೆ ಅಥವಾ ರಾಸಾಯನಿಕ ಬದಲಾವಣೆ ವಸ್ತುಗಳಿಗೆ ನಾವೇನಂತ ಕರಿತೀವಿ? ಯಾವುದೇ ಒಂದು ವಸ್ತುವಿನಲ್ಲಿ ರಾಸಾಯನಿಕ ಬದಲಾವಣೆ ಒಳಗಾಯ್ತು ಅಂದ್ರೆ, ಯಾವುದೇ ಒಂದು ವಸ್ತು ರಾಸಾಯನಿಕ ಅಥವಾ ಯಾವುದೇ ಒಂದು ವಸ್ತು ರಾಸಾಯನಿಕ ಒಂದು ಬದಲಾವಣೆಗೆ ಒಳಪಡುವ ಕ್ರಿಯೆಯನ್ನು ನಾವು ರಾಸಾಯನಿಕ ಕ್ರಿಯೆಗಳು ಅಂತ ಕರಿತೀವಿ. ಈ ರಾಸಾಯನಿಕ ಕ್ರಿಯೆಗಳಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ವಿಜ್ಞಾನದ ಪ್ರಕಾರ ನಿರ್ಧರಿಸುವ ಅಂಶಗಳು ಇದಾವೆ. ನಾವು ಒಟ್ಟು 4 ಅಂಶಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಪರಿಗಣಿಸ್ತೀವಿ. ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಅಂಶಗಳಿದಾವೆ. ಈ ಅಂಶಗಳು ಯಾವುವು ಅಂತಂದ್ರೆ, ಒಂದು ಸ್ಥಿತಿ ಬದಲಾವಣೆ, ಏನಂತ ಕರಿತೀವಿ? ಚೇಂಜಸ್ ಇನ್ ಸ್ಟೇಟ್ ಅಂತ ಕರಿತೀವಿ.
ಅಂದ್ರೆ ಸ್ಥಿತಿಯಲ್ಲಿ ಬದಲಾವಣೆ. ಎರಡನೇದು ಅನಿಲ ಬಿಡುಗಡೆ. ಅನಿಲ ಬಿಡುಗಡೆ ಅಂತಂದ್ರೆ ಏನು? ಗ್ಯಾಸ್ ರಿಲೀಸ್ ಆಗ್ತೈತಿ. ಥರ್ಡ್ ಅಂತೂ ಬದಲಾವಣೆ ಅಂದ್ರೆ ಕಲರ್ ಚೇಂಜಸ್ ಇನ್ ಕಲರ್. ಇನ್ನ ಲಾಸ್ಟ್ ಬಂದು ತಾಪದಲ್ಲಿ ಬದಲಾವಣೆ, ಟೆಂಪರೇಚರ್ ಚೇಂಜ್ ಆಗ್ಬೋದು. ಸೊ ಈ 4 ಕೂಡ ಒಂದು ಕ್ರಿಯೆಯಲ್ಲಿ ನಡೆದ್ರೆ ಯಾವುದೇ ಒಂದು ರಾಸಾಯನಿಕ ಬದಲಾವಣೆ ಆಗ್ಬೇಕು ಅಂತಂದ್ರೆ 4 ಅಂಶಗಳಿದಾವೆ. ಈ 4 ಅಂಶಗಳಲ್ಲಿ ಯಾವುದಾದರೂ ಒಂದು ಬದಲಾವಣೆ ಆದ್ರೂ ಕೂಡ ನಾವು ರಾಸಾಯನಿಕ ಬದಲಾವಣೆ ಆಗಿದೆ ಅಥವಾ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಬಹುದು. ನಾ ಇನ್ನೊಂದ್ಸಾರಿ ಹೇಳ್ತೀನಿ ಪಾಯಿಂಟ್ಸ್ ನ, ಇದನ್ನ ಪಾಯಿಂಟ್ ಔಟ್ ಮಾಡ್ಕೊಡ್ರಿ. ಸ್ಥಿತಿ ಬದಲಾವಣೆ, ಬಣ್ಣ ಬದಲಾವಣೆ, ಅನಿಲ ಬಿಡುಗಡೆ. ನಿಮ್ಮ ಕ್ವಶನ್ಸ್ ಕೇಳಿದಾಗ ಯಾವ ರೀತಿ ಕೇಳ್ತಾರ ಅಂದ್ರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ಅಂಶಗಳು ಯಾವುವು ಅಂತ ಕೇಳ್ತಾರ. ನೀವು ಇವು 4 ಮಾತ್ರ ಬರಿಬೇಕು. ಇಲ್ಲಿ ಡೀಪ್ ಆಗಿ ಹೇಳಲ್ಲ, ನಾನು ಜಸ್ಟ್ ಹೇಳ್ತೀನಿ. ಬೋರ್ಡ್ ಬಂದ್ಮೇಲೆ ಬೋರ್ಡ್ ಆರ್ಡರ್ ಹಾಕಿನಿ, ಬಂದ್ಮೇಲೆ ಇನ್ನೊಂದ್ಸಾರಿ ನೀಟಾಗಿ ಬರೆದು ನೋಟ್ಸ್ ನ ಬರೆಸಿ ಹೇಳ್ತೀನಿ. ರಾಸಾಯನಿಕ ಕ್ರಿಯೆಗಳ ಅಂದ್ರೆ ಏನ್ ಗೊತ್ತಾಯ್ತು? ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು ಗೊತ್ತಾಯ್ತು. ಪಾಠದ ಹೆಸರೇನು? ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಹಂಗಿತ್ತಂದ್ರೆ ರಾಸಾಯನಿಕ ಸಮೀಕರಣಗಳಂದ್ರೆ ಏನು? ರಾಸಾಯನಿಕ ಸಮೀಕರಣ ಅಂತ ನಾವು ಯಾವ್ದನ್ನ ಕರಿಬೇಕು? ಸೊ ರಾಸಾಯನಿಕ ಸಮೀಕರಣಕ್ಕೆ ಹೋಗೋಕ್ಕಿಂತ ಮೊದಲ ರಾಸಾಯನಿಕವನ್ನ ನಾವೇನ್ ರಾಸಾಯನಿಕಗಳಿದಾವಲ್ಲ ಅವುಗಳನ್ನ ಪದದ ರೂಪದಲ್ಲಿ ಬರೆದ್ರೆ ಅದು ಪದ ರೂಪದ ಸಮೀಕರಣ ಅಂತ ಕರಿತೀವಿ. ಇನ್ನ ಯಾವ ಒಂದು ರಾಸಾಯನಿಕ ಕ್ರಿಯೆಗಳಿದಾವಲ್ಲ, ನಿಮ್ಮ ರಾಸಾಯನಿಕಗಳಂತ ಬಂದಾಗ ಇಲ್ಲಿ ಯಾವುದೇ ಒಂದು ಕ್ರಿಯೆ ಮಾಡಬೇಕು ಅಂದ್ರೆ ಧಾತುಗಳು ನೆನಪಿರ್ಬೇಕು. ಒಟ್ಟು 118 ಧಾತುಗಳು ನಾವು ನಮ್ಮ ಒಂದು ಸುತ್ತಮುತ್ತ ನೋಡ್ತೀವಿ. ಈ 118 ಧಾತುಗಳಲ್ಲಿ ಲೋಹಗಳು, ಲೋಹಾಭಗಳು, ಅಲೋಹಗಳು 3 ಇದಾವು. ಇಲ್ಲಿ ಲೋಹಗಳು, ಅಲೋಹಗಳು ಸೇರಿಸಿದಾಗ ಅಥವಾ ಲೋಹಗಳನ್ನ ನೀರು, ಗಾಳಿಯೊಂದಿಗೆ ವರ್ತಿಸಿದಾಗ ಬದಲಾವಣೆ ಆಗ್ತಾವು. ಅವುಗಳನ್ನು ಕೂಡ ನಾವು ರಾಸಾಯನಿಕ ಕ್ರಿಯೆಗಳಂತ ಕರಿತೀವಿ. ಸೊ ರಾಸಾಯನಿಕ ಕ್ರಿಯೆಗಳಂತ ಅನ್ನೋಕ್ಕಿಂತ ಮೊದಲ ರಾಸಾಯನಿಕ ಕ್ರಿಯೆಗಳಲ್ಲಿ ನಮಗ ಯಾವಾಗ್ಲೂ 2 ಒಂದು ಪದಗಳು ನೆನಪಿರ್ಬೇಕು. ಒಂದು ಪ್ರತಿವರ್ತಕಗಳು, ಮತ್ತೊಂದು ಉತ್ಪನ್ನಗಳು. ಬಾಣದ ಗುರುತು, ನಾವು ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಬರಿಬೇಕು ಅಂದ್ರೆ ಒಂದು ಮಿಡಲ್ ಬಾಣದ ಗುರುತು ಅಂತ ಇಟ್ಕೋತೀವಿ ನಾವು. ಯಾವಾಗ ಬಾಣದ ಗುರುತು ಹಿಂದೆ ಇರುತ್ತಲ್ಲ, ಬಾಣದ ಗುರುತಿನ ಹಿಂದೆ ಇರುವಂತವು ಎಲ್ಲವೂ ಕೂಡ ಪ್ರತಿವರ್ತಕಗಳಾಗ್ತವು. ಬಾಣದ ಗುರುತು ಅಂದ್ರೆ ಏನು ಡೈರೆಕ್ಷನ್ ಅಲ್ಲಿ ತೋರಿಸ್ತೀವಲ್ಲ, ಆ ಡೈರೆಕ್ಷನ್ ಮುಂದೆ ಇರೋ ಎಲ್ಲವೂ ಕೂಡ ಉತ್ಪನ್ನಗಳು. ಈ ರಾಸಾಯನಿಕ ಕ್ರಿಯೆನ ನಾವು ಹೀಗೂ ಕರಿಬಹುದು, ಏನಂತ? ಪ್ರತಿವರ್ತಕಗಳು ಸೇರಿ ಉತ್ಪನ್ನಗಳಾಗಿ ಪರಿವರ್ತನೆ ಆಗೋದು. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಉತ್ಪನ್ನಗಳನ್ನು ಉಂಟು ಮಾಡುವ ಕ್ರಿಯೆಯನ್ನು ನಾವು ರಾಸಾಯನಿಕ ಕ್ರಿಯೆಗಳು ಅಂತ ಕರಿಬಹುದು. ಹೌದು ಮಕ್ಕಳ, ಎರಡನ್ನೂ ಕರಿಬಹುದು. ನೀವು ಯಾವ ವಸ್ತು ಕ್ರಿಯೆಗೆ ರಾಸಾಯನಿಕ ಬದಲಾವಣೆಗೆ ಒಳಗಾಗ್ತವು ಅವುಗಳನ್ನು ಕೂಡ ರಾಸಾಯನಿಕ ಕ್ರಿಯೆ ಅಂತ ಕರಿಬಹುದು. ಅಥವಾ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನ ಪ್ರತಿವರ್ತಕಗಳು ಇನ್ನೊಂದು ಬೇರೆ ಒಂದು ಉತ್ಪನ್ನಗಳನ್ನ ಉತ್ಪತ್ತಿ ಮಾಡಿದ್ರೆ ಅವುಗಳನ್ನು ಕೂಡ ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿಬಹುದು. ಇಷ್ಟು ಇವತ್ತಿನ ಕ್ಲಾಸ್ ಆಗಿರುತ್ತಾ. ಇದು ನಿಮ್ಗೆ ಕ್ಲಿಯರ್ ಆಗೈತಿ ಅನ್ಕೋತೀನಿ. ಹೋಪ್ ಇನ್ನು ನೆಕ್ಸ್ಟ್ ಕ್ಲಾಸ್ ಒಂದಿಗೆ ಸಿಗ್ತೀನಿ. ಬಾಯ್ ಬಾಯ್. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ಏನೇ ಡೌಟ್ ಇದ್ರು ನಂಗ ಅಲ್ಲಿ ನೋಡಮ್ಮ 2 ನಿಮಿಷ. ಏನೇ ಡೌಟ್ ಇದ್ರು ನಿಮ್ಗ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಬಾಯ್ ಬಾಯ್. ನಾನು ಇಲ್ಲಿವರೆಗೂ ಪಾಠ ಮಾಡಿದ ನೋಟ್ಸ್ ಇಲ್ಲಿದೆ. ಹೋಪ್ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇದನ್ನ ಬರ್ಕೊಳ್ರಿ. ಇಲ್ಲಿ ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರ. ಬಟ್ ಅದು ನೆಸೆಸರಿ ಇಲ್ಲ, ಯಾಕಂದರೆ ತಿಳ್ಕೊಳ್ರಿ. ಪಾಠ ಮಾಡುವಾಗ ಹೇಳ್ತಾರ, ಬಟ್ ಕ್ವಶನ್ ಕೇಳೋದು ಅವು ಯಾವುವು ಅಂತ ಕೇಳ್ತಾರ. ಸೊ ಅದ್ರ ಕಡೆ ಗಮನ ಕೊಡ್ರಿ.